ಹೊಟ್ರಿ ಶಾವ್ಯಾಗ ಮಜ್ಗಿ ಜಿಜಿಆರ್ದಾಗ ರೋಹಿತ್ ಮೊದಲ ಗೆಲುವು ಆಗಿದ್ದಲ್ಲಿ ಹೊಡ್ರಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್. ಈ ವಿಡಿಯೋ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿಬಿಡ್ರಿ ಜಲ್ದಿ ಜಲ್ದಿ. ರೀ ರೋಹಿತ್ ಅಣ್ಣಾರ ಏನು ಪಾರ್ಟ್ನರ್ಶಿಪ್ ರೀಪ್ಪ ನಮ್ಮ ಸಾಲ್ಟ್ ಅಂದು ಮತ್ತು ಡಕೆಟ್ ಅಂದು 73 ರನ್ ಪಾರ್ಟ್ನರ್ಶಿಪ್ ಮಾಡ್ಯಾರ. ಅವನವನ್ನ ಅವರಿಬ್ರು ಔಟ್ ಆಗ್ಲಿ ಹಿಂದೆ ಬಂದವರೆಲ್ಲ ಪುತ್ತ ಔಟ್ ಆಗಿ ಹೋಗ್ಬಿಟ್ರು ನೋಡಿ ಸೀದಾ ಮನೆ ಕಡೆ. ಅವನವನು ಏನು ಅಲ್ಲಿ ಮ್ಯಾಗಿ ನೋಡೋದು ಕಾಯತನ ಹಂಗೆ ಹೋಗ್ಬಿಟ್ರೆ ಆರಾಮ್ಸಿ. ಹೌದ್ರಿ ರೋಹಿತ್ ಅಣ್ಣಾರ, ನಾನು ರಾಚಿಗೆ ಎದ್ದ ಒಂದು 5 4 3 6 ನಾಯಿ ಹೊಡೆದಂಗೆ ಹೊಡ್ಯಾತಿದ್ದೆ. ನಾನು ನಮ್ಮ ಡಕೆಟ್ ನಿಮ್ಮ ಹರ್ಷಿತ್ ರಾಣ ಬಂದು ಕಿಚ್ಚಿದೆ ದಬಾ ಎಲ್ಲಾರ್ದು ವಿಕೆಟ್ ತೆಗೆದುಬಿಟ್ಟಾರಿಪ್ಪ. ಭಾಳ ಅಂದ್ರೆ ಭಾಳ ದುಃಖ ಆದತಿ. ನಾವು ಇದ್ದಿದ್ದಪ್ಪ ಸೀದಾ 300 ರನ್ ಮೇಲೆ ಹೊಡಿತಿದ್ದೀವಿ ರೀ. ಪಿಚ್ ಮನಗಂಡಿತ್ತು. ಏನು ಮಾಡಿ ಹೇಳ್ರಿ. ಲೇ ಉಪ್ಪಿನಕಾಯಿ ಸಾಲ್ಟ್, ಊಟಕ್ಕೆ ಎಟ್ಟಬೇಕು ಅಟ್ಟ ಉಪ್ಪಿಡ್ಬೇಕು ಮಗನ. ನೀನ ಊಟ ಆಗಬೇಡ ಹೇಳತ್ತೀನಿ ನೋಡು. ಸತ್ಯನಾಶ ಹೋಗ್ತಿ ಸೀದಾ ಸುಮ್ಮನಿಂದ ಎದ್ದು ರೆಡಿ ಫುಲ್ ಬತ್ಲಾದಿ ಈಗ ಹೆಂಗಿದ್ರು. ಏನು ಸಾಲ್ಟ್ ಹರ್ಷಿತ್ ರಾಣ ಅಂದ್ರೆ ಅಗರ್ತಿದ್ಯಾ ನಮಗನ? ನೋಡಿಯಲ್ಲ IPLದಾಗ ಎಲ್ಲರಿಗೆ ಕೀಸ್ ಕೊಟ್ಟು ವಿಕೆಟ್ ತೆಗ್ದೀನಿ. ಎಲ್ಲಿ ಎಲ್ಲರಿಗೆ ಸ್ಲೋ ರೌಂಡ್ನಾಗ ವಿಕೆಟ್ ತೆಗಿತೀನಿ. ಮುಂದೆ ಬರ್ರಿ ಮಕ್ಕಳ, ನಿಮ್ಮನ್ನ ಎಲ್ಲಾರನ್ನು ಮರ್ಡರ್ ಮಾಡಿ ವಿಕೆಟ್ ತೆಗಿತೀನಿ ಆಗಿದ್ದಾರೆ. ಏನಂತಿದ್ರಿ ಮೊದಲ ಆರ್ಮಿ ರೆಡಿ ಆಗತ್ತಲೆ, ಆರ್ಮಿ ರೆಡಿ ಆಗತ್ತೆ. ಹರ್ಷಿತ್ ರಾಣನ್ ಆರ್ಮಿ ಫುಲ್ ಫ್ಯಾನ್ಸ್ ಎಲ್ಲ ನಮ್ಮ ಚೀರಾಡ್ಬೇಕು. GGRದಾಗ ಏನಾದ್ರು ಈ ರಾಣ ಆರ್ಮಿದ ಹವಾ ಇರ್ಬೇಕು ಏನಾದ್ರು. ಏ ರಾಣ, ನೀವು ಒಬ್ಬನ 3 ವಿಕೆಟ್ ತೊಗೊಂಡಿಲ್ಲ, ನಾನು ತೊಗೊಂಡಿನಿ. ರಾಕ್ ಸ್ಟಾರ್ ಜಡ್ಡು ನಾನು 3 ವಿಕೆಟ್ ತೊಗೊಂಡಿನಿ ನೋಡಿ. ಅದ್ರಾಗ 600 ವಿಕೆಟ್ ಸಾಧನೆ ಮಾಡೀನಿ. 600 ವಿಕೆಟ್ ಸಾಧನೆ ಮಾಡೀನಿ. ಫುಲ್ ಹ್ಯಾಪಿ ಆಗಿದ್ದೀನಿ. ನಾನು ನಿನಕ್ಕಿಂತ ಜಾಸ್ತಿ ಹ್ಯಾಪಿ ನಾ ಅದೀನಿ. ಇವತ್ತು ಇಂಡಿಯಾ ಗೆದ್ದೈತೆ, ಅದ್ರಾಗ ನಾನು 3 ವಿಕೆಟ್ ತೊಗೊಂಡಿನಿ. ಹೌದ್ರಿ ರೋಹಿತ್ ಅಣ್ಣಾರ, ಈ ಜಡ್ಡು ಮತ್ತು ಹರ್ಷಿತ್ ರಾಣ ನಮ್ಮನ್ನ ಎಲ್ಲಾರನ್ನು ಹರಿದು ತಿರುಗಿ ಹೋಗ್ಬಿಟ್ರಿಪ್ಪ. ಏನು ಮಾಡೋಣ, ನಾ ಒಬ್ಬನ ಕೊಟ್ಟು ಅಂತ ನಿಂತೆ. ಅದು ಜೋಕಬ್ಬೇಕಲ್ಲಿ ಅಟ್ಟ 3 4 ಹೊಡೆದೀನಿ, 1 6 ಹೊಡೆದೀನಿ, 1 ಹಾಫ್ ಸೆಂಚುರಿ ಹೊಡೆದೀನಿ. ಇನ್ನೊಂದು 8 ರನ್ ಹೊಡಿಬೇಕಂದೆ ನಂದು ವಿಕೆಟ್ ತೆಗೆದಾಬಿಟ್ರು. ನಂದೇನು ಭಾಳ ರನ್ ಹೊಡೆದಿಲ್ರಿಪ್ಪ. ನಾವು 248 ರನ್ನಿಗೆ ಅಟ್ಟ ಟಾರ್ಗೆಟ್ ಕೊಟ್ಟಿವಿ. ಅದನ್ನು ಹೊಳೆ 40 ರನ್ನಿಗೆ ಚೇಂಜ್ ಮಾಡಿಬಿಟ್ರಿ. ಹೌದು ನೀವು ಕೊಟ್ಟ ಟಾರ್ಗೆಟ್ ಏನೋ ಒಂದು 50 ಓವರ್ ಮಟ್ಟ ಚೇಂಜ್ ಮಾಡ್ಬೇಕಿತ್ತು ಅಂತಿದ್ರೆ 40 ಓವರ್ನಾಗ ಚೇಂಜ್ ಆಗೋದು. ಅಷ್ಟು ಸಾನ್ ಟಾರ್ಗೆಟ್ ಕೊಟ್ಟಿರಿ. ನಾವೇನ್ರ ಬ್ಯಾಟಿಂಗ್ ಬಂದಿದ್ದಪ್ಪ ಫಸ್ಟಿಗೆ 300 ಮ್ಯಾಲ ಟಾರ್ಗೆಟ್ ಕೊಟ್ಬಿಡ್ತಿ. ಪಿಚ್ ಅಷ್ಟು ಚಲೋ ಇತ್ತಪ್ಪ ಬ್ಯಾಟಿಂಗ್ ಆಡೋಕೆ ಸ್ಟಾರ್ಟಿಂಗ್. ಆಮೇಲೆ ನಮ್ಮ ಹುಡುಗರು ಆಡೋತ್ತೆ ಪಿಚ್ ಹಂಗಾತ ಒದ್ದಾಡಿ ಬಿಟ್ರ. ಆ ಥರ ಪಿಚ್ ಆಗ್ಬಿಟ್ಟಿತ್ತು, ಉಲ್ಟಾ ರಿವರ್ಸ್ 2 ಸ್ಪೇಸ್ ಪಿಚ್ ಆಗ್ಬಿಡ್ತು. ಏ ಜಾಸ್ ಬಟ್ಲರ ಎಲ್ಲದನ್ನ ನಿಮ್ಮ ಚೋಪ್ಡಿಕೆ ಚೋಪ್ರಾ ನನಗೆ ಎದಿ ಮೇಲೆ ಬಾಲ್ ಹೋಗಿತಾನ. ಅವನಿಗೆ ಬಾಲ್ 2 6 ಹೆಂಗೆ ಹೊಡೆದ ನೋಡು, ನಾಯಿಗೆ ಹೊಡೆದಂಗೆ ಹೊಡೆದ ಸೀದಾ. ಅವಾಗಿಂದ ಫುಲ್ ಟಾಸ್ ಬಾಲ್ ಹೋಗಿದ ಬಿಟ್ಬಿಟ್ಟ ನನಗೆ. ಐ ಬಾಲ್ ಹೋಗ್ಯಾನ ನೀವು ನೋಡೋಣ ಬೌನ್ಸರ್ ಮಾಡೋಣ ಹಿಂಡಿದ್ರೆ ಮಾಡೋಣ ಬಿಟ್ಟಿಲ್ಲ ಅವ್ನಿಗೆ. ಇವತ್ತೇನ್ರ ಇನ್ನೊಂದು 2 ಬೌನ್ಸರ್ ಹಾಕಿದ್ನಂದ್ರೆ ಇನ್ನೊಂದು 2 6 ಹೊಡಿತಿದ್ದೆ ಮಗನ. ಏನು ನಮ್ದು ವೀಕ್ನೆಸ್ ನಾನು ಸ್ಟ್ರೆಂತ್ ಆಗ್ಬಿಟ್ಟೈತೆ. ಈ ಮೇಲೆ ಏನಾದ್ರು ವೀಕ್ನೆಸ್ ಅಂತ ತಿಳ್ಕೊಬೇಡ್ರಿ, ನನಗೆ ವೀಕ್ನೆಸ್ ಇಲ್ಲ. ಏನು ಮೇಲೆ ಹೇಳತ್ತಿ ನೋಡ. ಏನೋ ಜಾಸ್ ಬಟ್ಲರ ಸ್ಟಾರ್ಟಿಂಗ್ 1 2 ವಿಕೆಟ್ ಹೊಂಟ್ಲೆ ಗೆಲ್ತೀವಂತ ಹೋಪ್ಸ್ ಬಂದ್ಬಿಟ್ಟೈತೆ ನಮಗನ. ಫುಲ್ ಜಗದಾಡತ್ತಿದ್ರಿ. ನೋಡಿದಲ್ಲ ಶುಭಮನಾಗಿಲ್ಲ 87 ರನ್ ನೋಡಿದೀನಿ. ನಾಯಿಗೆ ಹೊಡೆದಂಗೆ ಹೊಡೆದೀನಿ ನೋಡಿಲ್ಲ. ಬಾಲಿನ ಕೊಂಡಿಗೆ ಹೊಡ್ಯಾಕೆ ಹೋಗಿಲ್ಲ ಹೇಳ್ತಿದ್ರು, ಬರೀ ತೆಲಿಗೆ ಹೊಡೆದೀನಿ. ಕೊಂಡಿ ಹೊಡಿದು ಬಿಟ್ಟು ನಾವು ಏನಾದ್ರು. ನೋಡ್ರಿ ಅಣ್ಣಾರ, ನನಗೆ ಬಾಲಿನಾಗ ಜಲ್ದಿ ವಿಕೆಟ್ ಬೀಳಲ್ಲ. ಅಂದ ಮಾತ್ರಕ್ಕೆ ನಾ ಫ್ಲೋಟರಾಗಿ ಮೇಲೆ ಬಂದು ಹ್ಯಾಂಗೆ ನಾಯಿ ಹೊಡೆದಂಗೆ ಹೊಡೆದೀನಿ ನೋಡ್ರಿ. 47 ಬಾಲ್ನಾಗ ಸೀದಾ 52 ರನ್, 6 4 1 6. ಏನು ಫುಲ್ 1 ಹಾಫ್ ಸೆಂಚುರಿ ನಿಚ್ಚಿ ಇಳಿಸಿಬಿಟ್ಟಿನಿ. ಬಟ್ಲಾರ ಗಿಟ್ಲಾರ ಎಲ್ಲಾರು ಶಾಕ್ ಆಗಿಬಿಟ್ರಿ ನಮ್ಮ ಆಟ ನೋಡಿ. ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟೇನ್ರಿ ಎಲ್ಲರಿಗಿನ. ಲೇ ಬಟ್ಲಾರ ಭಾಳ ಹಾರಾಡ್ಬಾರ್ದು ಮನೆ. ಇದೊಂದು ಸೀರೀಸ್ ಪೂರ್ತಿ ವೈಟ್ ವಾಶ್ ಆಗಿಕ್ಕಿನಿ. ಗ್ಯಾರಂಟಿ ಬೇಕಾದ್ರೆ ಬರೆದಿಟ್ಕೊಂಬನ್ನಿ. ನೆಕ್ಸ್ಟ್ ಮ್ಯಾಚ್ನಾಗ ನಾನು 100 ಹೊಡಿತೀನಿ.